ಹೆಬ್ಬಾಳ ಫ್ಲೈಓವರ್ನಲ್ಲಿ ಓಡಾಡುವಂತಹ ವಾಹನ ಸವಾರರೇ ಇಲ್ಲಿ ಕೇಳಿ. ಹೆಬ್ಬಾಳ ಫ್ಲೈಓವರ್ ರಸ್ತೆಯಲ್ಲಿ ಡಾಂಬರೀಕರಣ ಕಾಮಗಾರಿ ನಡೀತಾ ಇರತಕ್ಕಂತ ಹಿನ್ನೆಲೆ 2 ದಿನಗಳ ಕಾಲ ರಸ್ತೆಯನ್ನ ಬಂದ್ ಮಾಡಲಾಗ್ತಾ ಇದ್ದು ವಾಹನ ಸವಾರರು ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಬೇಕು ಅಂತ ಹೇಳಿ ಟ್ರಾಫಿಕ್ ಪೊಲೀಸರು ಸಲಹೆ ನೀಡುತ್ತಿದ್ದಾರೆ. ಹೌದು, ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸುವಂತಹ ಪ್ರಮುಖ ರಸ್ತೆಯಾದಂಥ ಹೆಬ್ಬಾಳ ಫ್ಲೈಓವರ್ನಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಸದ್ಯ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ಗುಂಡಿಗಳು ಬಿದ್ದಿದ್ದು ಇದು ವಾಹನ ಸವಾರರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇವೆ. ಹೀಗಾಗಿ ಈ ರಸ್ತೆಯಲ್ಲಿ ಡಾಂಬರೀಕರಣ ಕೆಲಸ ನಡೀತಾ ಇದ್ದು ಇಂದು ಮತ್ತು ನಾಳೆ ರಾತ್ರಿ 11:30ರಿಂದ ಮುಂಜಾನೆ 5 ಗಂಟೆವರೆಗೂ ಕೂಡ ರಸ್ತೆಯನ್ನ ವಾಹನ ಸಂಚಾರಕ್ಕೆ ಕ್ಲೋಸ್ ಮಾಡಲಾಗ್ತಾ ಇದೆ. ಹೀಗಾಗಿ ವಿಮಾನ ನಿಲ್ದಾಣ ಕಾರ್ಯಕ್ಕೆ ಹೋಗುವವರು ಹೆಬ್ಬಾಳ ಫ್ಲೈಓವರ್ಗೆ ಬದಲಾಗಿ ಯಲಹಂಕದ ಮೂಲಕ ದೇವನಹಳ್ಳಿಗೆ ತೆರಳುವಂತಹ ರಸ್ತೆಯನ್ನ ಬಳಸಬಹುದಾಗಿದೆ. ಇನ್ನು ನಾಗವಾರ ಹಾಗೂ ತಣಿಸಾಂದ್ರ ರಸ್ತೆ ಸಹ ವಿಮಾನ ನಿಲ್ದಾಣಕ್ಕೆ ಸಂಪರ್ಕವನ್ನ ಕಲ್ಪಿಸಲಿದೆಯಂತೆ. ಅಲ್ಲದೆ ವಿಮಾನ ನಿಲ್ದಾಣಕ್ಕೆ ತೆರಳುವವರು ಕನಿಷ್ಠ 30ರಿಂದ 45 ನಿಮಿಷಗಳ ಮುಂಚಿತವಾಗಿ ಪ್ರಯಾಣ ಆರಂಭಿಸಬೇಕಂತೆ. ಸದ್ಯ ಹೆಬ್ಬಾಳ ಫ್ಲೈಓವರ್ ಬಂದ್ನಿಂದ ತಾತ್ಕಾಲಿಕ ತೊಂದರೆಯಾದರೂ ಸಹ ಈ ಕಾಮಗಾರಿಯು ರಸ್ತೆಯ ಗುಣಮಟ್ಟವನ್ನ ಸುಧಾರಿಸಲಿದ್ದು ವಾಹನ ಸವಾರರು ಟ್ರಾಫಿಕ್ ಪೊಲೀಸರ ಸೂಚನೆಗಳನ್ನು ಪಾಲಿಸಿ ಪರ್ಯಾಯ ಮಾರ್ಗಗಳನ್ನು ಬಳಸಿಕೊಂಡು ಸುಗಮವಾದಂತಹ ಪ್ರಯಾಣ ಮಾಡುವಂತೆ ಸೂಚಿಸಲಾಗಿದೆ.